ಇನ್ನದ ನುಡಿದು ಫಲವೇನು ಅಗಡ, ಇನ್ನದ ನುಡಿದು ಫಲವೇನು ಅಗಡ. ಕೈಕೊಂಡ ಅಡವಿಯ ಅನುಭವ ಸವೆಯ ಸೈರಿಬುದು, ನೀವು ಕೈಕೊಂಡ ಅಡವಿಯ ಅನುಭವ ಸವೆಯ ಸೈರಿಬುದು ಎಂದನ ಸುರಾರೇ. ತಂಗಿ ಪಾಂಚಾಲಿ, ಎಷ್ಟು ಕಷ್ಟ, ಎಷ್ಟು ನೋವು. ವನವಾಸದ ಅವಧಿಯನ್ನು ಮುಗಿಸುವವರೆಗೆ ನೀವು ಸಹಿಸಿಕೊಳ್ಳಬೇಕು ತಂಗಿ, ಸಹಿಸಿಕೊಳ್ಳಬೇಕು. ಸೈರಿಸಿಕೊ. ಕೆದರಿದ ಕೇಶರಾಶಿಯನ್ನು ಕಟ್ಟಿಕೋ ಎಂದು ಶ್ರೀಕೃಷ್ಣ ಹೇಳಿದಾಗ ದ್ರೌಪದಿಯು ದುಶ್ಯಾಸನ ತನ್ನ ಮುಡಿಗೆ ಕೈಯಿಕ್ಕಿ ತುಂಬಿದ ಸಭೆಗೆ ಸೆಳೆದು ತಂದಾಗ ಕೆದರಿದ ಆ ಮುಡಿಯನ್ನು ಪುನಃ ಯಾವಾಗ ಕಟ್ಟುವುದಾಗಿ ಹೇಳಿ ಮಾಡಿದ ಪ್ರತಿಜ್ಞೆಯನ್ನು ಕೃಷ್ಣನಿಗೆ ತಿಳಿಸುತ್ತಿದ್ದಾಳೆ. ತರಿದು ದುಶ್ಯಾಸನನ ವಕ್ಷದೊಳೊರೆ ಬರಕುತದೊಳದ್ದಿ ಕಟ್ಟುವ ದುರುಬನರಿಯ ಕೃಷ್ಣ. ತರಿದು ದುಶ್ಯಾಸನನ ವಕ್ಷದೊಳೊರೆ ಬರಕುತದೊಳದ್ದಿ ಕಟ್ಟುವ ದುರುಬನರಿಯ ಕೃಷ್ಣ ಎಂದಳು ಕಮಲಮುಖಿ ನಗುತ್ತ. ನೀಚ ದುಶ್ಯಾಸನನನ್ನು ತರಿದು ಅವನ ಎದೆಯಿಂದ ಉಕ್ಕುವ ರಕ್ತದಲ್ಲಿ ಅದ್ದಿ ಕಟ್ಟುತ್ತೇನೆ ಈ ತುರಬನ್ನ ಎಂದು ಪ್ರತಿಜ್ಞೆ ಮಾಡಿದ್ದೇನೆ ಕೃಷ್ಣ. ನಿನಗೆ ಇದು ತಿಳಿಯದೇ ಗೋವಿಂದ. ಈ ಮಾತು ಕೇಳಿ ಕೃಷ್ಣ, ತಂಗಿ ದ್ರೌಪದಿ, ನಿನ್ನ ಪ್ರತಿಜ್ಞೆ ನನ್ನದಮ್ಮ, ಅದು ನಡೆಯುವಂತೆ ಮಾಡುವುದು ನನ್ನ ಹೊಣೆಗಾರಿಕೆ ಎಂದು ಭರವಸೆ ಕೊಡುತ್ತಿದ್ದಾನೆ. ಐಸಲೇ ದುರ್ಯೋಧನಾದಿಗಳೇ ಸರವದಿರು, ಭೀಮಪಾರ್ಥರ ಬೀಸರಕ್ಕೆ ಬಲುಗೈಯೇ ಬರ್ಹಿರ್ಮುಖರ ಭಾರವಣೆ. ದೂಸಕನ ರಕ್ತದಲ್ಲಿ ನಿನ್ನಯ ಕೇಶವನು ಕಟ್ಟಿಸುವೆ, ದೂಸಕನ ರಕ್ತದಲ್ಲಿ ನಿನ್ನಯ ಕೇಶವನು ಕಟ್ಟಿಸುವೆ. ನಿನ್ನಯ ಭಾಷೆ ತನ್ನದು ತಾಯೇ, ತವಕಿಸಬೇಡ ನೀನೆಂದ. ಕೃಷ್ಣನಿಗೆ ಕೌರವ ಸಭೆಯಲ್ಲಿ ನಡೆದುದೆಲ್ಲ ವಿವರವಾಗಿ ತಿಳಿದ ಮೇಲೆ ತುಂಬ ನೊಂದುಕೊಳ್ಳುತ್ತಾನೆ ಅವನು. ಮನಸ್ಸಿನಲ್ಲಿ ತನಗೇ ತಿಳಿಯದೆ ಆ ನೀಚರ ಮೇಲೆ ರೋಷ ಉಕ್ಕುತ್ತದೆ. 5 ಗಂಡಂದಿರ ಕೈ ಹಿಡಿದು ಪತಿವ್ರತಾ ಧರ್ಮಕ್ಕೆ ಚ್ಯುತಿ ಬರದಂತೆ ಇರುವ ಆ ಸಾಧ್ವಿಮಣಿಗೆ ಕೌರವರು ಮಾಡಿದ ಅವಮಾನ, ತುಂಬಿದ ರಾಜಸಭೆಯಲ್ಲಿ ಈ ಯಾಜ್ಞಸೇನೆಯ ಈ ಪಾಂಡವರ ಪಟ್ಟ ಮಹಿಷಿಯ ಸಿರಿಮುಡಿಯನ್ನು ಹಿಡಿದು ಎಳೆತಂದು ವಿವಸ್ತ್ರಳನ್ನಾಗಿ ಮಾಡಿದ್ದನ್ನು ಅದನ್ನು ನೋಡುತ್ತಾ ಕುಳಿತಿದ್ದವರನ್ನು ನೆನೆದು ಕೃಷ್ಣನಿಗೆ ಹೇಗನಿಸಿರಬೇಕು. ವರ ತಪಸ್ವಿನಿ ನೀನು, ವರ ತಪಸ್ವಿನಿ ನೀನು, ವರ ತಪಸ್ವಿನಿ ನೀನು. ನಿನ್ನನು ಕೆರಳಿಸಿದರೆ ಕುನ್ನಿಗಳು ಮಿಗೆ ಭರತ ಸಂತತಿ ಫಲಿತ ಕದಳಿಯ ತೆರದೊಳಾಯಿದಲ. ಕೃಷ್ಣ ತಾನೇ ಯೋಚಿಸುತ್ತಾನೆ, ಭರತ ಸಂತತಿಯ ಪತನಕ್ಕೆ ಕಾರಣರಾದರೆ ಇವರು. ಕುರುಡ ಧೃತರಾಷ್ಟ್ರನಿಗೆ ವಿವೇಕ ತಪ್ಪಿ ಬುದ್ಧಿಗೆಟ್ಟಿತು ಎಂದರೆ ಭೀಷ್ಮ ದ್ರೋಣ ಕೃಪ ವಿದುರಾದಿಗಳು ಕುರುಡರಾದರೆ, ಕುರುಡನರಿಯದೆ ಹೋದರೆಯು ಕಂಗುರುಡರಾದರೆ ಭೀಷ್ಮ ವಿದುರಾದ್ಯರು. ಕುರುಡನರಿಯದೆ ಹೋದರೆಯು ಕಂಗುರುಡರಾದರೆ ಭೀಷ್ಮ ವಿದುರಾದ್ಯರು. ಮಹಾದೇವ ಎನ್ನುತ್ತ
ಮುರರಿಬುದೂಗಿದನು ಶಿರವ. ಬಹಳ ಮುಖ್ಯವಾದ ಮಾತು ಇದು. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮಾತು, ಮರೆಯದೇ ಇಟ್ಟುಕೊಳ್ಳಬೇಕಾದ ಮಾತು. ಕೃಷ್ಣನ ಈ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ಏನಾಯಿತು ಅವರಿಗೆ? ಅಂಥ ವಿವೇಕಿಗಳಾದ ಭೀಷ್ಮದ್ರೋಣರು ಏನು ಮಾಡುತ್ತಿದ್ದರು? ಯಾಕೆ ಹೀಗಾಯಿತು ಎಂದು ಕೃಷ್ಣ ತನ್ನನ್ನೇ ಕೇಳಿಕೊಳ್ಳುತ್ತಾನೆ. ತಂಗಿ, ಶಕುನಿ ರಚಿಸಿದ ಕಪಟದ್ಯೂತವೇ ನಿಮ್ಮನ್ನ ಕಾಡಿಗೆ ಬರುವಂತೆ ಮಾಡಿತಮ್ಮ. ನನಗೆ ತಿಳಿಯದೇ ಹೋಯಿತು. ಅಯ್ಯೋ, ನಾ ಇದ್ದಿದ್ದರೆ. ಶಕುನಿ ಕಲಿಸಿದ ಕಪಟವೇ ಕೌಳಿಕದ ಜೂಜಿದು ನಿಮ್ಮನಿ ಕಾಮ್ಯಕ್ಕೆ ತಂದುದು. ಶಕುನಿ ಕಲಿಸಿದ ಕಪಟವೇ ಕೌಳಿಕದ ಜೂಜಿದು ನಿಮ್ಮನಿ ಕಾಮ್ಯಕ್ಕೆ ತಂದುದು. ಜೂಜಿನಲಿ ತಾನಿಲ್ಲಲೇ ಎನಲು ಎಂದು ಕೃಷ್ಣ ಹೇಳಿದಾಗ, ಕೃಷ್ಣ, ನೀ ಯೋಗೇಶ್ವರನಲ್ಲವೇ? ಸಮಸ್ತವೂ ನಿನ್ನ ಯೋಗ ದೃಷ್ಟಿಗೆ ಗೋಚರಿಸುತ್ತದೆ ಅಲ್ಲವೇ? ನನ್ನ ಮೊರೆ ಕೇಳಿ ನನ್ನನ್ನು ಮಾನಭಂಗವಾಗದಂತೆ ರಕ್ಷಿಸಿದವನು ನೀನಲ್ಲವೇ? ಸಕಲ ಜೀವರ ಕರ್ಣ ಸಾಕ್ಷಿ ಪ್ರಕರ ಚೈತನ್ಯ ಸ್ವರೂಪಾತ್ಮಕನ್ ನೀನಲ್ಲಿಲ್ಲ, ಹುಸಿಯಲ್ಲ. ಸಕಲ ಜೀವರ ಕರ್ಣ ಸಾಕ್ಷಿ ಪ್ರಕರ ಚೈತನ್ಯ ಸ್ವರೂಪಾತ್ಮಕನು ನೀನಲ್ಲಿಲ್ಲ, ಹುಸಿಯಲ್ಲ ಎಂದಳಿಂದುಖಿ. ಎಂದು ಕೇಳುತ್ತಾಳೆ ದ್ರೌಪದಿ. ಇಲ್ಲಮ್ಮ, ನನಗೆ ತಿಳಿಯಲಿಲ್ಲ ದ್ರೌಪದಿ. ತಂದೆ ವಸುದೇವನಾಣೆ ನನಗೆ ತಿಳಿಯಲಿಲ್ಲ ಈ ಸಂಗತಿ ಎನ್ನುತ್ತಾನೆ ಕೃಷ್ಣ. ದೇವಿ ತಾನಿದನರಿದೊಡೆ ಆ ವಸುದೇವನಾಣೆ. ದೇವಿ ತಾನಿದನರಿದೊಡೆ ಆ ವಸುದೇವನಾಣೆ. ಮಹಾದ್ಭುತವನದನೇ ಬೊಗಳ್ವೆನು ಯದು ನೃಪಾಲ ವಿಪತ್ ಪರಂಪರೆಯ. ಪಾಂಚಾಲಿ, ಧರ್ಮರಾಜ ಯುಧಿಷ್ಠಿರ ಮಾಡಿದ ರಾಜಸೂಯ ಯಾಗದಲ್ಲಿ ಶಿಶುಪಾಲನನ್ನ ನಾನು ಕೊಂದೆ ಅಲ್ಲವೇ? ಅದನ್ನ ಕೇಳಿ ಅವನ ತಮ್ಮ ಶಾಲ್ವ ದ್ವಾರಕೆಗೆ ಮುತ್ತಿಗೆ ಹಾಕಿ ಮಕ್ಕಳು ಮರಿಗಳನ್ನೆಲ್ಲ ತರಿದು ಕೊಂದು ಊರಿನ ಉದ್ಯಾನವನಗಳನ್ನೆಲ್ಲ ಹಾಳು ಮಾಡಿ ಲೂಟಿ ಮಾಡಿದ. ನೀವು ಮಾಡಿದ ಯಜ್ಞ ಮುಖದ ಒಳಾವಳಿಯೊಳಾವಿರಲು, ನೀವು ಮಾಡಿದ ಯಜ್ಞ ಮುಖದ ಒಳಾವಳಿಯೊಳಾವಿರಲು ಮುತ್ತಿತು ದೇವರಿಪುಬಲ ನಿಖರವು ಅಸ್ಮದ್ವಾರಕಾಪುರಿಯ. ಅಷ್ಟೇ ಅಲ್ಲ, ನನ್ನನ್ನು ಹಿಡಿದು ಕೊಲ್ಲಬೇಕು ಎಂದು ಹೆಣಗಿದನಂತೆ ಆ ಸಾಲ್ವ. ಅನೇಕ ವೃಷ್ಣಿ ವೀರರನ್ನು ಕೊಂದ. ಇದೆಲ್ಲ ನಾ ಅಲ್ಲಿಗೆ ಹೋದ ಮೇಲೆ ತಿಳಿಯಿತು. ಕೂಡಲೇ ದ್ವಾರಕೆಯ ನಗರವಾಸಿಗಳಿಗೆ ಸಮಾಧಾನ ಹೇಳಿ ಸೈನ್ಯ ಸಮೇತ ಸಾಲ್ವ ನಗರಿಗೆ ನಾನು ಹೊರಟೆ ಪಾಂಚಾಲಿ. ಬಳಿಕ ನಿಮ್ಮಯ ರಾಜಸೂಯಕ್ಕೆ ಕಳಶ ಬಿಟ್ಟು ಮದೀಯ ನಗರಿಯ ಕಳವಳವ ಸಂತೈಸಿ ನಡೆದೆವು ಸಾಲ್ವ ಪಟ್ಟಣಗೆ. ಓ ದ್ರೌಪದಿ, ಸಾಲ್ವನ ನಗರ ನಿರ್ಮಾಣ ಅದ್ಭುತವಾಗಿದ್ದಿತು. ಏನನೆಂಬೆನು ಸಾಲ್ವಪುರದ ನವೀನ ಮಾಯಾ ರಚನೆಯನು. ಏನನೆಂಬೆನು
ಸಾಲ್ವಪುರದ ನವೀನ ಮಾಯಾ ರಚನೆಯನು ನಮಗಾನಲಸದಳಮು ಉಳಿದ ಗೀರ್ವಾಣರಿಗೆ ಗೋಚರವೇ. ತಂಗಿ, ಆ ನಗರದ ಮೇಲೆ ಮುತ್ತಿಗೆ ಹಾಕಲು ನನಗೆ ಕಷ್ಟವಾಯಿತು. ನನಗೇ ಕಷ್ಟವಾದ ಮೇಲೆ ಮಿಕ್ಕವರಿಗೆ ಇನ್ನೆಷ್ಟು ಕಷ್ಟವಾಗಿದ್ದೀತು ಅನ್ನುತ್ತಾನೆ ಕೃಷ್ಣ. ದಾನವನ ಮಾಯಾಪುರದ ಸಂಸ್ಥಾನವಮ್ಮವನರಿದು ದಾನವನ ಮಾಯಾಪುರದ ಸಂಸ್ಥಾನಮಮ್ಮವನರಿದು ಶರಸಂಧಾನದಲ್ಲಿ ಸಂಹರಿಸಿದೆವು ಸಾಲ್ವಾದಿರಿ ಪುಭಡರ. ಸಾಲ್ವನ ಕಡೆಯ ದಾನವರನ್ನ ಕೊಂದು ಹಾಕಿದೆ. ಹೀಗಾಗಿ ಅಲ್ಲಿ ನಾ ಇದ್ದಾಗ ಇಲ್ಲಿ ಈ ಜೂಜು ನಡೆದಿದೆ. ಜೂಜಿನ ವಿಚಾರ ಕೇಳಿಯೂ ಬರುವುದಕ್ಕೆ ಆಗಲಿಲ್ಲ ಎಂದು ಹೇಳಿ ತಾ ಬದುಕಿದ್ದು ಹೀಗಾಯಿತಲ್ಲ ಎಂದು ಮರುಗುತ್ತಾನೆ ಕೃಷ್ಣ. ಅತ್ತಲ ಕೋಲಾಹಲದಲ್ಲಿರಲು ಇತ್ತಲಾದುದು ಜೂಜು ಅತ್ತಲ ಕೋಲಾಹಲದಲ್ಲಿರಲು ಇತ್ತಲಾದುದು ಜೂಜು ನಿಮ್ಮ ವಿಪತ್ತು ಕಂಡುದು ತೆರಗ ತಪ್ಪಿಸಿ ನಮ್ಮ ಸುಳಿವುಗಳ ಇತ್ತಲಾವಿರೆ ಮೇನು ದೋರಕಿಯತ್ತಲಿರೆ ನೀವಡವಿ ಒಕ್ಕರೆ ಹೆತ್ತಳೋ ದೇವಕಿ ಮಗನನು ಎಂದನು ಮುರಧ್ವಂಸಿ. ನಮ್ಮಮ್ಮ ದೇವಕಿಯು ಮಗನನ್ನ ಹಡೆದಳು, ಏನು ಉಪಯೋಗ ಅನ್ನುತ್ತಾನೆ ಕೃಷ್ಣ. ಅಪ್ಪ ಅಪ್ಪ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಕೃಷ್ಣ. ತಪ್ಪು ತನ್ನದಲ್ಲ. ತಾನು ಅಲ್ಲಿದ್ದಿದ್ದರೆ ಬರಬಹುದಿತ್ತು, ಅಯ್ಯೋ ಇರಲಿಲ್ಲವಲ್ಲ ಎಂದು ಹೇಳಿಕೊಂಡು ನಾ ಬದುಕಿದ್ದು ಪ್ರಯೋಜನವೇನು ಎಂದುಕೊಳ್ಳುತ್ತಾನೆ. ಕೃಷ್ಣನಿಗೆ ದುಃಖವೂ ನಿರಾಶೆಯೂ ತನ್ನಿಂದ ಈ ಅನಾಹುತವನ್ನು ತಪ್ಪಿಸಲಾರದೆ ಹೋಯಿತಲ್ಲ ಎಂಬ ಪಶ್ಚಾತ್ತಾಪವೂ ಆಗಿದೆ ಎಂದೇ ಧರ್ಮರಾಜನಿಗೆ ಆ ಸಮಯದಲ್ಲಿ ತಾನು ದ್ವಾರಕೆಯಲ್ಲೇ ಇದ್ದಿದ್ದರೆ ನನ್ನನ್ನು ನೀ ಕರೆಯದೇ ಇದ್ದಿದ್ದರೂ ಬರುತ್ತಿದ್ದೆ, ಬಂದು ಜೂಜನ್ನು ತಪ್ಪಿಸುತ್ತಿದ್ದೆ. ಅವರು ನನ್ನ ಮಾತನ್ನು ಕೇಳದೇ ಇದ್ದಿದ್ದರೆ ಧರ್ಮರಾಜ ನಚೇತ್ಸ ಮಮ ರಾಜೇಂದ್ರ ಗೃಹ್ಣೀಯಾನ್ ಮಧುರಂ ವಚಃ ಪಥ್ಯಂಚ ಭರತಶ್ರೇಷ್ಠ ನಿಗೃಹ್ಣೀಯಾಂಬಲೇನ ತಂ. ಬಲಪ್ರಯೋಗ ಮಾಡಿಯಾದರೂ ಜೂಜಾಟವನ್ನು ನಿಲ್ಲಿಸುತ್ತಿದ್ದೇ ಅನ್ನುತ್ತಾನೆ. ಧರ್ಮರಾಜ, ನಾನು ಅಲ್ಲೇ ಇದ್ದಿದ್ದರೆ ಶಕುನಿಗೆ, ದುರ್ಯೋಧನನಿಗೆ ಹೆಂಗಸು, ದ್ಯೂತ, ಬೇಟೆ, ಮದ್ಯಪಾನ ಇವು 4 ಐಶ್ವರ್ಯವನ್ನು ಹಾಳು ಮಾಡತಕ್ಕವು. ಅದರಲ್ಲಿಯೂ ಜೂಜು ತುಂಬ ಕೆಟ್ಟದ್ದು. ಒಂದೇ ದಿನದಲ್ಲಿ ಸರ್ವಸ್ವವೂ ನಾಶವಾಗಿ ಬಿಡುತ್ತದೆ. ವೈಮನಸ್ಯ, ದ್ವೇಷ ಮಾತ್ರ ಉಳಿಯುತ್ತದೆ. ದುಃಖವೇ ಲಾಭ ಎಂದೆಲ್ಲ ವಿವರಿಸುತ್ತಿದ್ದೆ. ಜೂಜಾಟವನ್ನು ತಪ್ಪಿಸುತ್ತಿದ್ದೆ. ಏನು ಮಾಡುವುದು ಧರ್ಮರಾಜ, ಏನು ಮಾಡುವುದು? ನಾನು ನಮ್ಮ ದ್ವಾರಕೆಯನ್ನೇ ಬಿಟ್ಟು ಹೋಗಬೇಕಾಗಿ ಬಂದುಬಿಟ್ಟಿತು. ಆಗಲೇ ಈ ಜೂಜಿನ ಅನ್ಯಾಯ ನಡೆದಿದೆ. ತಡವಾಗಿ ತಿಳಿಯಿತು. ತಕ್ಷಣವೇ ಚಿಂತೆಯಿಂದ ಕೊರಗುತ್ತಾ ಓಡಿ ಬಂದೆ. ಅಯ್ಯೋ, ನಿಮಗೆಲ್ಲ ಎಂಥ ವಿಪತ್ತು ಒದಗಿತು ಧರ್ಮರಾಜ, ಎಂಥ ವಿಪತ್ತು ಒದಗಿತು. ಶ್ರುತ್ವೈವ ಚಾಹಂ ರಾಜೇಂದ್ರ ಪರಮೋದ್ವಿಗ್ನ ಮಾನಸಃ ತೂರ್ಣಮಭಾಗ್ಯತೋಸ್ಮಿ ತ್ವಾಂ ದೃಷ್ಟಕಾಮೋ ವಿಷಾಂಪತೆ. ಅಹೋ ಕೃಚ್ಛ್ರಮನುಪ್ರಾಪ್ತಾಃ ಸರ್ವೇ ಸ್ಮ ಭರತರ್ಷಭ ಸೋಹಂ ತ್ವಾಂ ವ್ಯಸನೇ ಮಗ್ನಂ ಪಶ್ಯಾಮಿ ಸಹ ಸೋದರೈ. ನೀವು ಸೋದರರೆಲ್ಲ ವಿಪತ್ತಿನ ಕಡಲಿನಲ್ಲಿ ಮುಳುಗಿರುವುದನ್ನು ನೋಡಬೇಕಾಯಿತಲ್ಲ ಎಂದು ಕಣ್ಣೀರಿಟ್ಟ ಕೃಷ್ಣ. ಪುನಃ ದ್ರೌಪದಿಯು ಕೃಷ್ಣನಿಗೆ ನಮಿಸಿ, ಕೃಷ್ಣ, ನೀ ದ್ವಾರಕೆಯಲ್ಲಾದರೂ ಇರು, ಬೇರೆ ದೂರದಲ್ಲಿ ಎಲ್ಲಿಯಾದರೂ ಇರು, ನಿನ್ನ ಮನಸ್ಸು ಮಾತ್ರ ನಮ್ಮ ಮೇಲೆಯೇ ಇರಲಿ. ದ್ವಾರಕಾ ತತ್ಪುರದಲ್ಲಿರು
ಅತಿ ದೂರದಲ್ಲಿರು ದ್ವಾರಕಾ ತತ್ಪುರದಲ್ಲಿರು ಅತಿ ದೂರದಲ್ಲಿರು ಮೇನು ನಮ್ಮಯ ಸಾರೆ ನಿಮ್ಮಡಿಯಿರಲಿ ನಿಮ್ಮಿ ಪಾಂಡುನಂದನರ ಭಾರ ನಿಮ್ಮದು ಕೃಷ್ಣ, ನಿಮ್ಮ ಈ ಪಾಂಡುನಂದನರ ಭಾರ ನಿಮ್ಮದು. ಅನಾಥರು ನಾವು, ಏನು ನಮ್ಮ ಭಕ್ತಿಯನ್ನು ಪರೀಕ್ಷಿಸುವವನು. ನಮ್ಮನ್ನು ನಂಬು ಕೃಷ್ಣ, ನಂಬು. ನೀ ಅಲ್ಲದೆ ಬೇರೆ ದೈವ ನಮಗಿಲ್ಲ, ಬೇರೆ ದೈವ ನಮಗಿಲ್ಲ. ಭಕ್ತ ಜನರಾಧಾರ ನೆಮ್ಮಿದ ಅನಾಥರಾವು ಭಕ್ತ ಜನರಾಧಾರ ನೆಮ್ಮಿದ ಅನಾಥರಾವು ಅಧಿಕಾರಣಿಕ ನೀನು ಅಧಿಕಾರಣಿಕ ನೀನೆಂದು ಬಿದ್ದಳು ಮತ್ತೆ ಚರಣದಲ್ಲಿ. ಪಾಪ ಪಾಪ. ದ್ರೌಪದಿಗೆ ಪಾಂಡವರೈವರಿಗಿಂತ ಹೆಚ್ಚಿನ ಭಕ್ತಿ ಕೃಷ್ಣನ ಮೇಲೆ. ಮಾನಹಾನಿಯಾಗುವುದರಲ್ಲಿದ್ದಾಗ, ತನ್ನ ಕೈ ಹಿಡಿದವರು ತನ್ನನ್ನು ರಕ್ಷಿಸಲಾರದೇ ಇದ್ದಾಗ ತನ್ನ ಮೊರೆಯನ್ನು ಕೇಳಿದ ಕೃಷ್ಣ ತನ್ನನ್ನು ಕಾಪಾಡಿದ ಎಂಬ ಅಚಲವಾದ ನಂಬಿಕೆ ಅವಳಿಗೆ. ದೇವರು ಎಂದು ಒಬ್ಬ ಇದ್ದರೆ ಈ ಸಂದರ್ಭದಲ್ಲಿ ರಕ್ಷಿಸಿದವನು ಶ್ರೀಕೃಷ್ಣ. ಆದುದರಿಂದ ಕೃಷ್ಣನೇ ದೇವರು ಎಂಬ ಭಾವನೆ ಅವಳಲ್ಲಿ ಊರ್ಜಿತವಾಯಿತು. ಇನ್ನು ಎಷ್ಟು ವರ್ಷವೋ ಕೃಷ್ಣನನ್ನು ಕಾಣುವುದು ಎಂದು ನೆನೆದು ಅವಳ ದುಃಖ ಉಮ್ಮಳಿಸಿ ಬಂದಿತು ಎಂದೇ ಕೃಷ್ಣನ ಪಾದಗಳಿಗೆ ಎರಗಿ, ಕೃಷ್ಣ, ಇನ್ನು 13 ವರ್ಷ ನಾವು ವನವಾಸ ಅಜ್ಞಾತವಾಸ ಅನುಭವಿಸಬೇಕು. ನಿನ್ನ ದರ್ಶನ ಭಾಗ್ಯ ನಮಗೆ ದೊರಕುವುದೋ ಇಲ್ಲವೋ? ಕೃಷ್ಣ, ನೀ ಎಲ್ಲಾದರೂ ಇರು. ನಿನ್ನ ಅತ್ತೆಯ ಮಕ್ಕಳನ್ನು ಪೊರೆಯುವ ಭಾರ ನಿನ್ನದೂ ಅನ್ನುತ್ತಾಳೆ. ಕೃಷ್ಣನ ಭರವಸೆಯ ಮಾತನ್ನು ಇಲ್ಲಿ ಕೇಳಬೇಕು. ಹೇಳುತ್ತಾನೆ, ಕೃಷ್ಣೇ ತಂಗಿ, ಏಳು, ತುಂಬ ನೊಂದಿದೆಯಾ ನೀನು ತಾಯಿ? ಆಯಿತೇಳಂ ತಂಗಿ, ಏಳಂ ತಂಗಿ, ನೀ ಪಿರಿದಾಯ ಸವನನುಭವಿಸಲುದಿಸಿದೆ. ರಾಯನಾಡಿದ ಭಾಷೆ ಸಲಲಿ ವನಪ್ರವಾಸದಲ್ಲಿ. ರಾಯನಾಡಿದ ಭಾಷೆ ಸಲಲಿ ವನಪ್ರವಾಸದಲ್ಲಿ. ಪಾಂಚಾಲಿ, ಯಾರು ನಿನಗೆ ಕಷ್ಟ ಕೊಟ್ಟು ನಿನ್ನ ಕಣ್ಣುಗಳಲ್ಲಿ ನೀರ ಬರಿಸಿ ನಿನಗೆ ಕೋಪ ಬರುವಂತೆ ಮಾಡಿದ್ದಾರೋ ಅವರು ಅರ್ಜುನನ ಬಾಣಗಳಿಂದ ಹತರಾಗಿ ರಕ್ತದಲ್ಲಿ ಹೊರಳಾಡುತ್ತಿರುವುದನ್ನು ನೋಡಿಕೊಂಡು ಅವರುಗಳ ಹೆಂಡಂದಿರು ನೀ ಅಳುತ್ತಿರುವಂತೆಯೇ ಅಳುವುದನ್ನು ನೀ ನೋಡುವಿಯಂತೆ, ನಿಶ್ಚಯವಾಗಿಯೂ ನೋಡುವಂತೆ. ಈ ವಿಷಯದಲ್ಲಿ ಪಾಂಡವರಿಗೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ ಪಾಂಚಾಲಿ, ಇದು ನನ್ನ ಪ್ರತಿಜ್ಞೆ. ವಾಯುತನು ಜನ ಕೈಯಲೇ ನಿನ್ನಾಯತಿಕೆಯಹುದು. ವಾಯುತನು ಜನ ಕೈಯಲೇ ನಿನ್ನಾಯತಿಕೆಯಹುದು. ಆ ಪ್ರತಿಜ್ಞೆಗೆ ತಾಯೆ ತಾ ಹೊಣೆ. ನಿನ್ನ ಪ್ರತಿಜ್ಞೆಗೆ ತಾಯೆ ತಾ ಹೊಣೆ ಎಂದು ಕೊಟ್ಟನು ಸತಿಗೆ ನಂಬುಗೆಯ. ಹೀಗೆ ಭರವಸೆ ಕೊಟ್ಟು ನಂಬಿಕೆ ಕೊಟ್ಟ ಕೃಷ್ಣ. ಹೆಚ್ಚು ನೊಂದವಳು ದ್ರೌಪದಿ ಮಹಾಭಾರತದಲ್ಲಿ. ಸ್ತ್ರೀಯರಿಗೆ ಗೌರವ ಇಲ್ಲದ ಮನೆಯಾಗಲಿ ಊರಾಗಲಿ ದೇಶವಾಗಲಿ
ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ. ಸ್ತ್ರೀಯರ ಮಾನ ಸಂರಕ್ಷಣೆ ಆಳುವವರ ಹೊಣೆ. ಆಳರಸರೇ ಸ್ತ್ರೀಯರ ವಿಷಯದಲ್ಲಿ ಅಸಭ್ಯರಾಗಿ ವರ್ತಿಸಿದರು ಎಂದರೆ ಆ ದೇಶದ ಸಮಾಜವು ಅಧಃಪತನವಾಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ದ್ರೌಪದಿಗೆ, ಪಾಂಡವರ ಪಟ್ಟ ಮಹಿಷಿಗೆ ಕೌರವರು ತುಂಬಿದ ಸಭೆಯಲ್ಲಿ ಮಾಡಿದ ಅಪಮಾನ ಭಾರತ ಮಾತೆಗೇ ಮಾಡಿದ ಅಪಮಾನ ಎಂದು ಕೃಷ್ಣ ಭಾವಿಸಿದ. ಅಖಿಲ ನಾರೀವೃಂದಕ್ಕೇ ಮಾಡಿದ ಅಪಮಾನ ಎಂದುಕೊಂಡ. ಇಂಥ ಮೂರ್ಖ ರಾಜ ದುರ್ಯೋಧನ, ಅವನ ದುಷ್ಟತನಕ್ಕೆ ಪುಷ್ಟಿ ಕೊಟ್ಟಿರುವ ಶಕುನಿ, ಕರ್ಣ, ದುಶ್ಯಾಸನ, ಅವನು ಮಾಡುವ ಅನ್ಯಾಯಗಳನ್ನೆಲ್ಲ ನೋಡಿಯೂ ನೋಡದಂತೆ ತಡೆಯದೆ ಕುಳಿತಿರುವ ಭೀಷ್ಮಾದಿಗಳು, ಮೂರ್ಖ ಮಗನ ಮೇಲೆ ಪ್ರೀತಿಯಿಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನ ದ್ವೇಷಾಸೂಯೆಗಳಿಗೆ ಪುಷ್ಟಿ ಕೊಡುವ ಧೃತರಾಷ್ಟ್ರ, ಇಡೀ ಕೌರವ ಸಮೂಹವನ್ನೇ ನಿರ್ಮೂಲ ಮಾಡಿದ ಹೊರತು ದೇಶಕ್ಕೆ ಕ್ಷೇಮ ಇಲ್ಲ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ದ್ರೌಪದಿಗೆ ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದಾನೆ ಕೃಷ್ಣ. ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ ದ್ರೌಪದಿ, ನೀನು ರಾಣಿಯಾಗಿ ಧರ್ಮರಾಜನ ಪಕ್ಕದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೀಯ. ಸತ್ಯಂತೆ ಪ್ರತಿಜಾನಾಮಿ ರಾಜ್ಞಾಂ ರಾಜ್ಞೀ ಭವಿಷ್ಯಸಿ. ಯಾಜ್ಞಸೇನಿ, ಆಕಾಶವು ಕಳಚಿ ಬಿದ್ದೀತು, ಹಿಮಾಲಯ ಪರ್ವತವು ಒಡೆದು ಪುಡಿಪುಡಿಯಾದೀತು, ಭೂಮಿ ಬಿರಿದು ಚೂರು ಚೂರಾದೀತು, ಸಮುದ್ರವು ಬತ್ತಿ ಹೋದೀತು. ಪತೇದ್ಯೌಖಿಮವಾಂಛೀರ್ಯೇ ಪೃಥಿವೀ ಶಕಲೀ ಭವೇತ್ ತುಷ್ಯೇತ್ತೋಯನಿಧಿಃ ಕೃಷ್ಣೇ ನ ಮೇ ಮೋಘಂ ವಚೋ ಭವೇತ್. ನನ್ನ ಪ್ರತಿಜ್ಞೆಯು ಭಂಗವಾಗುವುದಿಲ್ಲ ಎಂದು ದ್ರೌಪದಿಗೆ ಭರವಸೆ ಕೊಟ್ಟ ಕೃಷ್ಣ. ಅನಂತರ ಭೀಮ, ಅರ್ಜುನಾದಿಗಳು ಒಬ್ಬೊಬ್ಬರನ್ನೇ ಸಮಾಧಾನಪಡಿಸುತ್ತಾನೆ. ಸಂತವಿಟ್ಟನು ಬೇರೆ ಬೇರೆ ಕೃತಾಂತ ಸುತ ಭೀಮಾದಿಗಳ ಸಂತವಿಟ್ಟನು. ಮುನಿ ಸಂತತಿಯ ಮನ್ನಿಸಿದನ್ ಅವರವರುಚಿದ ವೃತ್ತಿಯಲಿ. ಧರ್ಮರಾಜ, 13 ವರ್ಷಗಳು ನೀವುಗಳೆಲ್ಲ ಎಷ್ಟು ಕಷ್ಟಪಡಬೇಕು, ಹೇಗೆ ಬಾಳಬೇಕು, ಹೇಗೆ ಇರುವಿರು ಅಕಟ. ಎಂತು 13 ಬುಧವು ಈ ನೃಪ ಸಂತತಿಗೆ ಸಂಹಾರ್ದವು ಅಗಡ. ವನಾಂತರದೊಳು ಎಂತು 13 ಬುಧವೀ ನೃಪ ಸಂತತಿಗೆ ಸಂಹಾರ್ದವು ಎಂದ ಸುರರಿಬು ನುಡಿದನು ಯುಧಿಷ್ಠಿರಗೆ. ಸುಭದ್ರೆಯನ್ನು, ಮಿಕ್ಕ ರಾಣಿಯರನ್ನು ಮಕ್ಕಳ ಸಮೇತ ಅವರ ತವರಿಗೆ ಕಳಿಸಿಕೊಡುವುದು. ಕಳುಕುವುದು ಸೌಭದ್ರೆಯನು ನಿಜಲಲನೆಯನು ಅವರವರ ತಾಯಿ ಬನೆಗಳಿಗೆ ಬೀಳ್ಕೊಡು ನಿಮ್ಮ ಪಂಚದ್ರೌಪದಿ ಸುತರ. ಹೀಗೆ ಸಲಹೆಯನ್ನು ಮಾಡಿ ಕೃಷ್ಣ, ಧರ್ಮರಾಜ, ವನವಾಸದ ಅವಧಿ ಕಳೆಯಲಿ, ದ್ರೌಪದಿಯ ಆಳಲು ಎಂಬ ಅಗ್ನಿಗೆ ಕುರುಕುಲದ ನಾಶವೇ ಇಂಧನ. ಹಳುವದಾಡನಿ ದ್ರುಪದ ನಂದನೆ ಅಳಲ ಶಿಖಿಗೆ ಇಂಧನ ಬಲೆ ಕುರುಕುಲದ ಕರಡದ ಬಣವೇ. ದ್ರುಪದ ನಂದನೆ ಅಳಲ ಶಿಖಿಗೆ ಇಂಧನ ಬಲೆ ಕುರುಕುಲದ ಕರಡದ ಬಣವೇ ಕಾದುರುಹುವುದು ಕೇಳೆಂದ. ಕೌರವರ ಮೂರ್ಖತನವನ್ನು ಚೆನ್ನಾಗಿ ತಿಳಿದ ಕೃಷ್ಣ ಈ ಮುನ್ಸೂಚನೆಯನ್ನು ಕೊಡುತ್ತಾನೆ. ಬಂದಿದ್ದವರೆಲ್ಲ ತಮ್ಮ ತಮ್ಮ ನಗರಗಳಿಗೆ ಮರಳಿದರು. ದುಗುಡದಿಂದ ಮರಳಿದರು ಜನಮೇಜಯ.
ಶ್ರೀಕೃಷ್ಣ ದ್ರೌಪದಿಗೆ ಮತ್ತೊಮ್ಮೆ ಸಾಂತ್ವನವನ್ನು ಹೇಳಿ ರಥವೇರುತ್ತಾನೆ. ಇಂದು ಬದನೆಯ ಸಂತವಿತ್ತು, ಇಂದು ಬದನೆಯ ಸಂತವಿತ್ತು, ಮುಕುಂದ ರಥವೇರಿದನು, ಕುಂತಿ ನಂದನರು ಕಳುಗುತ್ತ ಬಂದರು ಕಮಲಲೋಚನನ. ಪಾಂಡವರು ಕೃಷ್ಣನನ್ನು ಕಳುಹಿಸಿಕೊಡಲು ರಥದ ಜತೆಗೇ ನಡೆದು ಬಂದರು. ಪಾಂಡವರಿಗೆ ಸಮಾಧಾನ ಹೇಳಿದ, ನೆರೆದಿದ್ದ ಋಷಿಮುನಿಗಳಿಗೆ ನಮಸ್ಕಾರ ಮಾಡಿದ. ಅಧರ್ಮವು ಕೊನೆಗೊಂಡು ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದು ಹೇಗೆ, ದುಷ್ಟರ ದಮನ ಮಾಡಿ ಶಿಷ್ಟರ ರಕ್ಷಣೆ ಮಾಡುವ ಕಾರ್ಯವನ್ನು ಕೈಕೊಂಡು ಸಂಕಲ್ಪ ಸಾಧನೆಯನ್ನು ಹೇಗೆ ಮಾಡುವುದು ಎಂದು ಯೋಚಿಸುತ್ತಾ ಶ್ರೀಕೃಷ್ಣ ದ್ವಾರಕಾಪುರಿಗೆ ಹಿಂತಿರುಗಿದ. ಸಂತವಿಸಿ ಪಾಂಡವರನು ಆ ಮುನಿ ಸಂತತಿಯ ಮನ್ನಿಸಿ, ಮಹೀಭಾರಾಂತರವ ನಿಶ್ಚಯಿಸಿ, ಭಾರತ ಪಾರಿಶೇಷಗವ ಅಂತಕಾಂತಕ ನಲಭೂಮಿಗೆ ಜಗರಂತರಂಗಸ್ಥಾಯಿ ಲಕ್ಷ್ಮೀಕಾಂತ ವಿಜಯಂಗೈದು ಹೊಕ್ಕನು ದೋರಕಾಪುರಿಯ. ಶ್ರೀಕೃಷ್ಣ ಧರ್ಮರಾಜನಿಂದ ರಾಜಸೂಯೆಯಾಗ ಮಾಡಿಸಿದ ಉದ್ದೇಶವೇ ದುಷ್ಟ ರಾಜರ ಹುಟ್ಟಡಗಿಸಿ ಆದಷ್ಟು ಬೇಗ ಧರ್ಮರಾಜನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅಖಂಡ ಭಾರತದ ಸಾಮ್ರಾಟನನ್ನಾಗಿಸಬೇಕು. ಭೀಷ್ಮ ದ್ರೋಣಾದಿಗಳಂತಹ ವಿವೇಕಿಗಳನ್ನು ವೀರರನ್ನು ಹಂಗಿಗೆ ಒಳಪಡಿಸಿ ಸ್ವೇಚ್ಛಾಚಾರಿಗಳಾಗಿ ವರ್ತಿಸುತ್ತಿರುವ ನೀಚರೂ ಕಪಟಿಗಳೂ ಆದ ಕೌರವರು ಆಡಳಿತ ನಡೆಸದಂತೆ ಮಾಡಬೇಕು ಎಂಬುದು. ರಾಜಸೂಯಾಗದ ಕಾರಣದಿಂದಲೇ ಮಹಾಬಲಿಷ್ಠನಾದ ಜರಾಸಂಧನನ್ನು ಕೊಲ್ಲಿಸಿ ಅವನ ಹಿಂಬಾಲಕರಾಗಿದ್ದ ಶಿಶುಪಾಲ, ದಂತವಕ್ರ, ಪೌಂಡ್ರಕರೆ ಮೊದಲಾದವರನ್ನ ಬಗ್ಗು ಬಡಿದ ಕೃಷ್ಣ. ಸಾಲ್ವನಂತಹ ಒಬ್ಬಿಬ್ಬರು ದುಷ್ಟರು ಇದ್ದರು ಅಷ್ಟೇ. ಹೆಚ್ಚು ರಕ್ತಪಾತವಾಗದೆ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಯಾಗಬೇಕು ಎಂದಿದ್ದ ಕೃಷ್ಣ ಪಾಂಡವರಲ್ಲಿ ಆ ಯೋಗ್ಯತೆ ಸಾಮರ್ಥ್ಯವನ್ನು ಕಂಡುಕೊಂಡ. ಇನ್ನೇನು ತನ್ನ ಸಂಕಲ್ಪವು ನೆರವೇರುವ ಕಾಲ ಒದಗಿತು ಎಂದುಕೊಂಡಿದ್ದು ತಾನಿಲ್ಲದೆ ಇದ್ದಾಗ ಕಳ್ಳನಂತೆ ದ್ವಾರಕೆಗೆ ಮುತ್ತಿಗೆ ಹಾಕಿದ ಸಾಲ್ವನನ್ನು ಮುಗಿಸಿ ಬಂದು ಬಿಡೋಣ ಎಂದು ಹೋಗಿದ್ದ. ಅಲ್ಲಿಗೆ ಬರುವುದರೊಳಗೆ ಬರ ಸಿಡಿಲಿನಂತಹ ಸುದ್ದಿ ಕಾದಿತ್ತು ಕೃಷ್ಣನಿಗೆ. ನಾನೇ ಇನ್ನೂ ಜಾಗರೂಕನಾಗಿರಬೇಕಾಗಿತ್ತು ಎನ್ನುವ ಮಟ್ಟಿಗೆ ಹೋಗುತ್ತಾನೆ ಕೃಷ್ಣ. ನನಗೆ ತಿಳಿಯದೆ ಹೋಯಿತು ಎಂದು ತನ್ನ ತಂದೆ ವಸುದೇವನ ಮೇಲೆ ಆಣೆಯಿಟ್ಟು ಹೇಳುತ್ತಾನೆ. ಎರಡನೆಯ ಬಾರಿ ಜೂಜಿಗೆ ಕರೆ ಬಂದಾಗ ಧರ್ಮರಾಜ ಸ್ವಲ್ಪ ಯೋಚಿಸಿ ಹೇಳುತ್ತೇನೆ ಎಂದು ಹೇಳಿ ಕಳಿಸಬಹುದಿತ್ತು. ಹಾಗೆ ಮಾಡಿ ಶ್ರೀಕೃಷ್ಣನನ್ನು ಕರೆಯಿಸಿಕೊಂಡು ಅಥವಾ ತಾನೇ ಅವನಲ್ಲಿಗೆ ಹೋಗಿ ಸಮಾಲೋಚಿಸಿ ಬರಬಹುದಿತ್ತು. ಅದನ್ನು ಮಾಡದೆ ದುಡುಕಿಬಿಟ್ಟ. ಮಹಾಪ್ರಾಜ್ಞರು ವಿವೇಕಿಗಳೂ ಆದವರನ್ನು, ದೇವರೇ ಎನಿಸಿಕೊಳ್ಳುವ ಮಟ್ಟಕ್ಕೆ ಏರಿರುವವರನ್ನು ಆಟವಾಡಿಸುವ ಯಾವುದೋ ಒಂದು ಶಕ್ತಿ ಇದೆ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನಗಳು ಇತಿಹಾಸದಲ್ಲಿ ಬಹಳ ಇಲ್ಲ. ಇದನ್ನೇ ವಿಧಿ ಎಂದು ಕರೆಯುತ್ತಾರೆ. ಶ್ರೀರಾಮ, ಶ್ರೀಕೃಷ್ಣ, ಯುಧಿಷ್ಠಿರನಂತವರು ಮುಗ್ಗರಿಸಿದಾಗ ಅದನ್ನು ವಿಧಿಯ ಕೈವಾಡ ಎಂದು ಹೇಳಿ ಸುಮ್ಮನಿರಬಹುದು. ಅದನ್ನು ಅಷ್ಟಕ್ಕೆ ಬಿಡದೆ ಹೀಗೆ ನಡೆಯಬೇಕು ಎಂದು ವಿಧಿಯು ಮೊದಲೇ ಯೋಚಿಸಿರುತ್ತಾನೆ ಎನ್ನುವವರೆಗೆ ಹೋಗಿ ರಾಮಾಯಣ ಮಹಾಭಾರತ ಯುದ್ಧಗಳು ನಡೆದದ್ದು ಭೂಭಾರವನ್ನು ಇಳಿಸುವುದಕ್ಕಾಗಿಯೇ ಎಂದೇ ಶ್ರೀರಾಮ ಶ್ರೀಕೃಷ್ಣರು ಈ ಯುದ್ಧಗಳನ್ನು ಮಾಡಿ ಕೋಟ್ಯಂತರ ಜನರ ಸಾವಿಗೆ ಕಾರಣರಾದರೂ, ಕೋಟ್ಯಂತರ ಸುಮಂಗಲಿಯರನ್ನು ವಿಧವೆಯರನ್ನಾಗಿಸಿದರು, ಅವರುಗಳ ಮಕ್ಕಳನ್ನು ತಬ್ಬಲಿಗಳನ್ನಾಗಿಸಿದರು ಎಂದೆಲ್ಲ ಹೇಳಿಬಿಡುತ್ತೇವೆ. ಯುದ್ಧ ಬೇಡ, ಯುದ್ಧದ ಪರಿಣಾಮ ಭೀಕರ, ಯುದ್ಧದಿಂದ ಸಮಾಜದ ಭದ್ರತೆ ಸಡಿಲುತ್ತದೆ, ಸಂಸ್ಕೃತಿ ನಾಗರಿಕತೆ ನಾಶವಾಗುತ್ತದೆ, ಅನಾಯಕತ್ವವು ತಲೆ ಎತ್ತಿ ಪ್ರಜೆಗಳು ಹಿಂಸೆಗೆ ಗುರಿಯಾಗುತ್ತಾರೆ ಎಂದು ಶ್ರೀರಾಮ ಶ್ರೀಕೃಷ್ಣರು ಮಮ್ಮಲ ಮರುಗಿದರು. ಇದಕ್ಕೆ ಅವಕಾಶ ಕೊಡಬಾರದು ಎಂದು ಅವರು ತಮ್ಮ ಇಡೀ ಜೀವನವನ್ನು ಸವೆದರು, ತೇದರು. ಹಲವರು ದುಷ್ಟರನ್ನು ಅದಕ್ಕಾಗಿ ಶಾಂತಿ ಸ್ಥಾಪನೆಗಾಗಿ ಕೊಲ್ಲಬೇಕಾಯಿತು. ಕನಿಷ್ಠ ನಷ್ಟ, ಕಡಿಮೆ ರಕ್ತಪಾತವಾಗಲಿ ಎಂಬ ಉದ್ದೇಶದಿಂದಲೇ ಸಂಗ್ರಾಮಗಳಿಗೆ ಅವಕಾಶ ಕೊಡದೆ ದುಷ್ಟರಾದವರನ್ನ ಮಾತ್ರವೇ ತಿದ್ದಲು ಪ್ರಯತ್ನಿಸಬೇಕು
ಇಲ್ಲ, ವಿಧಿ ಇಲ್ಲ ಎಂಬ ಪರಿಸ್ಥಿತಿ ಬಂದಾಗ ಮಾತ್ರ ಕೊಲ್ಲಬೇಕು ಎಂದು ತೀರ್ಮಾನಿಸಿ ಕೆಲಸ ಮಾಡಿದರು. ಇಂಥ ಮಹಾತ್ಮರನ್ನ, ಶ್ರೀರಾಮ ಶ್ರೀಕೃಷ್ಣರನ್ನ, ದೈವಾಂಶ ಸಂಭೂತರನ್ನ, ಶಾಂತಿ ಪ್ರಿಯರನ್ನ, ಇವರು ಶಾಂತಿ ಸ್ಥಾಪನೆಗಾಗಿ ಆಲೋಚಿಸಿದ್ದು, ಮಾತಾಡಿದ್ದು, ಮಾಡಿದ್ದು ಎಲ್ಲ ನಟನೆ, ನಾಟಕ ಎಂದು ಹೇಳಿ ಭೂಭಾರ ಇಳಿಸಲೆಂದೇ ಯುದ್ಧ ಮಾಡಿದರು ಎನ್ನುವ ನಮ್ಮನ್ನು ನೋಡಿ ಆ ಮಹನೀಯರು ಅದೆಷ್ಟು ನೊಂದುಕೊಂಡಾರು ಎಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಇದಕ್ಕೆ ಶ್ರೀಕೃಷ್ಣನ ಮಾತುಗಳೇ ನಿದರ್ಶನವಾಗಿಲ್ಲವೇ? ಅಕಟ ಕಪಟದ್ಯೂತದಲ್ಲಿ ನೃಪಮುಕುರನುನ್ನತಿ ಮುರಿದುದೇ. ಅಕಟ ಕಪಟದ್ಯೂತದಲ್ಲಿ ನೃಪಮುಕುರನುನ್ನತಿ ಮುರಿದುದೇ. ಕೌಳಿಕದಲ್ಲಿ ಈ ಕೌರವರು ಕೊಂಡರೆ ಧರ್ಮ ಜನ ನೆಲನ ಅಕುಟಿಲರಿಗೆ ಕಿದು ನಿರಾಬಾಧಕರಿಗೆ ಕಿದು ಸಕಲ ಸುಜನ ಪ್ರಕಾರ ವಂದ್ಯರಿಗೆ ಅಕುಟಿಲರಿಗೆ ಕಿದು ನಿರಾಬಾಧಕರಿಗೆ ಕಿದು ಸಕಲ ಸುಜನ ಪ್ರಕಾರ ವಂದ್ಯರಿಗೆ ಕೆನುತ್ತ ಅಸುರಾರಿ ಚಿಂತಿಸಿದ. ಒಳ್ಳೆಯವರಿಗೆ ಏಕೆ ಕಷ್ಟ ಬರುತ್ತದೆ, ಏಕೆ ಬರುತ್ತದೆ ಎಂದು ಕೃಷ್ಣ ಚಿಂತಿಸಿದ ಎನ್ನುತ್ತಿದ್ದಾನೆ ಕವಿ. ಈ ಮಾತು ಕೇಳಿ ಹೇಗಿದೆ? ದೇವಿ ತಾನಿದನರಿದೊಡೆ ಆ ವಸುದೇವನಾಣೆ. ದೇವಿ ತಾನಿದನರಿದೊಡೆ ಆ ವಸುದೇವನಾಣೆ. ಮಹಾದ್ಭುತವನು ಅದನೇ ಒಗಳ್ವೆನು ಯದು ನೃಪಾಲ ವಿಪತ್ ಪರಂಪರೆಯ. ನೀವು ಮಾಡಿದ ಯಜ್ಞ ಮುಖದ ಒಳಾವಳಿಯೊಳಾವಿರಲು, ನೀವು ಮಾಡಿದ ಯಜ್ಞ ಮುಖದ ಒಳಾವಳಿಯೊಳಾವಿರಲು ಮುತ್ತಿತು ದೇವರಿಪು ಬಲನಿಕರವು ಅಸ್ಮದ್ವಾರಕಾಪುರಿಯ. ನನಗೆ ತಿಳಿಯಲಿಲ್ಲ, ನಮ್ಮ ತಂದೆಯ ಮೇಲಾಣೆ ಅನ್ನುತ್ತಾನೆ ಕೃಷ್ಣ. ಈ ಮಾತನ್ನ ನಾಟಕ ಎಂದರೆ ಕುಟಿಲಮತಿಯಾದ ಶಕುನಿ, ನೀಚನಾದ ದುರ್ಯೋಧನ, ನಯವಂಚಕನಾದ ಧೃತರಾಷ್ಟ್ರರೇ ಕಪಟ ನಾಟಕವಾಡುವ ಕೃಷ್ಣನಿಗಿಂತ ಉತ್ತಮರು ಎನ್ನಿಸಿಕೊಳ್ಳುವುದಿಲ್ಲವೇ? ಛೆ ಛೆ ಎಂದು ಹಾಗಾಗಬಾರದಲ್ಲವೇ? ವ್ಯಾಸ, ಕುಮಾರವ್ಯಾಸರಂತಹ ವರ ಕವಿಗಳ ಕಾವ್ಯಗಳಲ್ಲಿ ಅಲ್ಲಲ್ಲಿ ಈ ತರಹದ ಮಾತುಗಳು ಬರುವುದನ್ನು ನೋಡುವಾಗ ಯಾರೋ ಕೆಳದರ್ಜೆಯ ಕವಿಗಳು ಶ್ರೀರಾಮ ಶ್ರೀಕೃಷ್ಣರು ಮನುಷ್ಯರಲ್ಲ ಎಂದು ಬಿಟ್ಟರೆ ಅವರಂತೆ ನಾವು ನಡೆದುಕೊಳ್ಳಬೇಕು ಎಂದಿರುವುದಿಲ್ಲ ಎಂಬ ಭಾವನೆಯಿಂದ ನಡುವೆ ತಮ್ಮ ಮಂದಬುದ್ಧಿಯ ಚಾತುರ್ಯವನ್ನು ತೋರಿಸಿದ್ದಾರೋ ಎಂಬ ಸಂದೇಹ ಮೂಡುತ್ತದೆ ಅಲ್ಲ? ಜನಮೇಜಯ ಮಹಾರಾಜ ಕೇಳು. ಕೇಳು ಜನಮೇಜಯ ಧರಿತ್ರಿ ಬಾಲ. ಪಾಂಡು ಕುಮಾರರು ಅಟವಿಯ ಬಾಳಿಯಲಿ ಪರುಠವಿಸಿದರು ಪದಯುಗ ಪರಿಭ್ರಮವ. ಶ್ರೀಕೃಷ್ಣ ಅತ್ತ ದ್ವಾರಕಾಪುರಕ್ಕೆ ಹೊರಟು ಹೋದ ಮೇಲೆ ಪಾಂಡವರು ಕುಲಪುರೋಹಿತ ಧೌಮ್ಯರ ಸಲಹೆಯ ಮೇರೆಗೆ ತಮ್ಮ ಜತೆ ಇದ್ದ ಋಷಿ ಮುನಿಗಳಿಗೆ, ವಿದ್ವಾಂಸರಿಗೆ ಧನ, ವಸ್ತ್ರಾದಿಗಳನ್ನು, ಗೋವುಗಳನ್ನು ದಾನ ಮಾಡಿದರು. ಮುಂದಿನ ವನಪ್ರದೇಶಕ್ಕೆ ಹೋಗಲು ಸಿದ್ಧರಾದರು. ಮಡದಿ ದ್ರೌಪದಿಯೊಂದಿಗೆ ಲೋಲಲೋಚನೆ ಸಹಿತ ತತ್ಕುಲಶೈಲದಲ್ಲಿ ತದ್ವಿಪಿನದಲ್ಲಿ ತತ್ಕೂಲವತಿಗಳ ತೀರದಲ್ಲಿ
ತೊಳಲಿದರು ಬೇಸರದೆ. ತೊಳಲಿದರೂ ಬೇಸರದೆ, ಆಯಾಸವಾದರೂ ಬೇಸರಗೊಳ್ಳದೆ ಸಂಚರಿಸಿದರಂತೆ. ಆಹಾ! ಪುರಜನರು ಬಹುಮಂದಿ ಇನ್ನೂ ಹಿಂಬಾಲಿಸುತ್ತಿದ್ದರೂ ಪಾಂಡವರನ್ನು. ಅರ್ಜುನ ಭೀಮಾದಿಗಳು ಮುಂದೆ ತಾವು ನಡೆಯುವುದಾಗಿಯೂ ಶ್ರಮ ತೆಗೆದುಕೊಳ್ಳದೆ ರಾಜಧಾನಿಗೆ ಮರಳಬೇಕೆಂದು ಅವರನ್ನೆಲ್ಲ ಕೇಳಿಕೊಂಡರು. ಆದರೆ ತಂದೆಯನ್ನ ಮಕ್ಕಳು ಬಿಟ್ಟು ಅಗಲುವಾಗ ಆಗುವ ಕಷ್ಟ ಆಗುತ್ತಿದೆ ಎಂದು ಹಲುಬಿದರಂತೆ ಪುರಜನರು. ಜನಮೇಜಯ, ಧರ್ಮರಾಜ ತುಂಬ ಜನಪ್ರಿಯ ರಾಜನಾಗಿದ್ದನಪ್ಪ. ಅವನ ತಮ್ಮಂದಿರೆಲ್ಲರೂ ಅವನ ಇಷ್ಟದ ಮೇರೆಗೆ ಇದ್ದು ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಅವರನ್ನೆಲ್ಲ ನಗರಿಗೆ ಹಿಂತಿರುಗಲು ಕೇಳಿಕೊಂಡು ಪಾಂಡವರು ದ್ವೈತವನದಲ್ಲಿ ತಂಗಬೇಕು ಎಂದು ನಿರ್ಧಾರ ಮಾಡಿದರು. ಅದೇ ಹೆಸರಿನ ಸರೋವರವೂ ಅಲ್ಲಿದ್ದಿತು. ಕೆಲವು ಮುನಿಜನರು ಅಲ್ಲೇ ತಂಗಿದರು. ಹಸ್ತಿನಾಪುರದಿಂದ ಅಲ್ಲಿಗೆ ಹೋಗಿದ್ದ ಒಬ್ಬ ದೂತ ಅಲ್ಲಿಯ ವರ್ತಮಾನ ವಿಷಯಗಳನ್ನು ಸಂಗ್ರಹಿಸಿ ಬಂದಿದ್ದಾನೆ. ಅರಸ ಕಳುಹಿದ ದೂತನು ಆ ಗಜಪುರವ ಹೊಕ್ಕು ತದೀಯ ವಾರ್ತಾಭರದ ವಿವರವ ನರಿದು ಬಂದನು ಕಂಡನವನಿಪನ. ಕಾಡಿಗೆ ಬಂದ ಮೇಲೆ ರಾಜಧಾನಿಯಲ್ಲಿ ತಮ್ಮ ಬಗೆಗೆ ಏನು ಜನ ಹೇಳಿಕೊಳ್ಳುತ್ತಿದ್ದಾರೆ ಎಂಬ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಧರ್ಮರಾಜನೇ ಕಳಿಸಿದ್ದ ದೂತನನ್ನು. ಆ ದೂತ ಬಂದು ಹೇಳ್ತಾನೆ, ಕುರುಕುಲಾಧಿಪತಿ ದುರ್ಯೋಧನ ಮದಿಸಿದ್ದಾನೆ. ಯಾರ ಅಂಕೆಯೂ ಇಲ್ಲದೆ ಸ್ವೇಚ್ಛೆಯಿಂದ ರಾಜ್ಯಭಾರ ಮಾಡುತ್ತಾ ಸಂತೋಷದಿಂದ ಇದ್ದಾನೆ. ಕುರುನೃಪಾಲನ ಮದವನು ಆತನ ಸಿರಿಯನು ಆತನ ಬಲುಹನು ಆತನ ಪರಿಯನರುಹಿದನು. ಕುರುನೃಪಾಲನ ಮದವನು ಆತನ ಸಿರಿಯನು ಆತನ ಬಲುಹನು ಆತನ ಪರಿಯನರುಹಿದನು. ಅಬುಜಮುಖಿ ಪವನಜರು ಕಳವಳಿದೆ. ದೂತ ಹೇಳಿದ್ದು ಎಲ್ಲರಿಗೂ ಮನಸ್ಸಿಗೆ ನೋವು ತಂದಿದೆ. ಅದರಲ್ಲೂ ದ್ರೌಪದಿಗೆ ಹೆಚ್ಚು ನೋವನ್ನು ಉಂಟು ಮಾಡಿತು. ಕಾರಣ ಹೆಚ್ಚು ನೊಂದವಳು ಆಕೆ, ಪಾಪ. ಆ ದೂತನ ಮಾತನ್ನು ಕೇಳಿ ದ್ರೌಪದಿ ಧರ್ಮರಾಜನ ಕಡೆ ನೋಡಿ, ಭೀಮಾರ್ಜುನರನ್ನು ಒಮ್ಮೆ ನೋಡಿ, ನೀವು ಇದೀರಿ, ಅಲ್ಲಿ ಅವನು ವೈಭವದಿಂದ ಮೆರೆಯುತ್ತಿದ್ದಾನೆ, ನೀವು ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದೀರಿ. ಹೀಗೆ ಭೀಮಾರ್ಜುನರನ್ನ ಮೂದಲಿಸಿ ಮಾತನಾಡುತ್ತಿದ್ದಾಳೆ ದ್ರೌಪದಿ. ಮೂದಲಿಸಿದಳು ದ್ರುಪದ ತನುಜೇ ವೃಕೋದರನನು ಅರ್ಜುನನನು ಅವನಿಪನಾದಿಯಾದೈವರನು ಮೂದಲಿಸಿದಳು ದ್ರುಪದ ತನುಜೇ ಕೌರವ ನೃಪನ ಪತಿಕರಿಸಿ. ಸಾಮಾನ್ಯವಾಗಿ ಹೆಂಡತಿಯರು ಗಂಡಂದಿರನ್ನ ಮೂದಲಿಸಿದಾಗ ಗಂಡನಿಗೆ ರೋಷ ಉಕ್ಕೇರುತ್ತದೆ. ಇದು ಸ್ವಭಾವ. ಅದು ಭೀಮನಂಥವರಿಗೆ ಜಾಸ್ತಿ ಎಂದು ತೋರುತ್ತದೆ. ಅವಳ ಮೂದಲಿಕೆಯನ್ನು ಕೇಳಿ ಕತಿಗೊಂಡ ಭೀಮ ತನ್ನ ಗದೆಯನ್ನ ಎತ್ತಿ ತಿರುಗಿಸುತ್ತಾ, ಇಲ್ಲಿ ನೋಡು, ಆದೊಡಿದೆ ಕುರುರಾಜ ವಂಶಚ್ಛೇದ ಧೀರ ಕುಠಾರವು ಎನ್ನುತ್ತ ವೃಕೋದರನು ತೂಗಿದನು ಗದೆಯನು ಗಾಢ ಕೋಪದಲ್ಲಿ. ಭೀಮ 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 ಸಾಕು ಬಿಡೋ, ಧರ್ಮರಾಜ ಹೇಳುತ್ತಿದ್ದಾನೆ. ನೀನು ದ್ರುಪದ ರಾಜಕುಮಾರಿಯಂತೆ ಸಹನೆ ಕೊಳೆದುಕೊಳ್ಳುವುದು ಸರಿಯೇನೋ? ಸರಿ ಅಲ್ಲಪ್ಪ ಇದು ಭೀಮ. ಏಕಿದೇಕೆ ವೃಥಾ ನಿಶಾಟಂ ವ್ಯಾಕರಣ ಪಾಂಡಿತ್ಯವೂ ಅಗಡ. ಏಕಿದೇಕೆ ವೃಥಾ ನಿಶಾಟಂ ವ್ಯಾಕರಣ ಪಾಂಡಿತ್ಯವೂ ಅಗಡ.
ವಿವೇಕರಹಿತನೆನಿ ವೃಕೋದರ ದ್ರುಪದ ಸುತೆಯಂತೆ. ಭೀಮ, ಈ ರೋಷ ಸಲ್ಲದು ಭೀಮ. ನಮ್ಮ ಸತ್ಯವೇ ನಮಗೆ ಆಯುಧಪ್ಪ. ಸತ್ಯವೇ ಆಯುಧ, ಅದುವೇ ಸಾಕು, ನಮ್ಮನ್ನು ಕಾಯುತ್ತದೆ. ಬೇಡ ಬೇಡ, ಗಲ್ಲವನ್ನು ಹಿಡಿದು ಭೀಮನನ್ನು ಸಮಾಧಾನಪಡಿಸುತ್ತಾನಂತೆ ಧರ್ಮರಾಜ. ಸಾಕು ಸಾಕೈ ತಮ್ಮ, ಸತ್ಯವೇ ಸಾಕು ನಮಗೆ. ಸಾಕು ಸಾಕೈ ತಮ್ಮ, ಸತ್ಯವೇ ಸಾಕು ನಮಗೆ. ಮದೀಯ ಪುಣ್ಯಶ್ಲೋಕತೆಯ ನುಳುಹು ತಮ್ಮ, ಮದೀಯ ಪುಣ್ಯಶ್ಲೋಕತೆಯ ನುಳುಹು ಎಂದು ಗಲ್ಲವ ಹಿಡಿದ ನನಿಲ ಜನ. ದ್ರೌಪದಿಗೆ ಹಿಂದಿನ ಪರಿಭವಗಳೆಲ್ಲ ನೆನಪಾಗಿ ಸಿಟ್ಟಿನಿಂದಲೇ ಧರ್ಮರಾಜನೊಂದಿಗೆ ಮಾತನಾಡುತ್ತಾಳೆ. ಸಿಟ್ಟು ಮಹಾ ಕೆಟ್ಟದು. ಸಿಟ್ಟಿನಲ್ಲಿ ಬಾಯಿ ತಪ್ಪಿ ಮಾತನಾಡುತ್ತೇವೆ. ಅದಕ್ಕೆ ದ್ರೌಪದಿಯ ಈ ಮಾತು ನಿದರ್ಶನ. ಹೇಳುತ್ತಾಳೆ, ಆ ಪಾಪಿ ದುರ್ಯೋಧನನಿಂದ ನಮಗೆಲ್ಲ ಕಷ್ಟ ಬಂತು. ನಾವು ಕಾಡಿಗೆ ಹೊರಟಾಗ ಆ 4 ನೀಚರು, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮಾತ್ರ ನಗುತ್ತಾ ಪರಿಹಾಸ ಮಾಡುತ್ತಾ ಇದ್ದರು. ಅವರ ವೈಭವ, ನೀವು ಪಡುವ ಕಷ್ಟ ಎರಡನ್ನೂ ನೆನೆದು ನೋಡಿದಾಗ ನನ್ನ ಹೊಟ್ಟೆಯೊಳಗಿನ ಕಿಚ್ಚು ಭುಗೀಲ್ ಭುಗಿಲ್ ಎಂದು ಉರಿಯುತ್ತದೆ. ಸಾವಿರಾರು ಜನಕ್ಕೆ ನೀನು ಊಟ ಹಾಕುತ್ತಿದ್ದೆ ಅಲ್ಲ. ಸುತ್ತಮುತ್ತ ರಾಜ ಪರಿವಾರವಿತ್ತು, ಈಗ ಒಂದೂ ಇಲ್ಲ. ಭೀಮ ಅವರನ್ನೆಲ್ಲ ನಿರ್ಮೂಲ ಮಾಡುತ್ತೇನೆ ಎಂದು ಸಿದ್ಧನಿದ್ದಾನೆ. ಆದರೂ ಸ್ವಾಮಿ, ನಿನಗೇಕೆ ಕೋಪ ಬರುವುದಿಲ್ಲ? ವೀರಾಧಿವೀರ ಅರ್ಜುನ ಕಷ್ಟಪಡುತ್ತಿರುವುದನ್ನು ನೋಡಿದರೂ ನಿನಗೆ ಕೌರವರ ಮೇಲೆ ಕೋಪ ಬರುವುದಿಲ್ಲ ಯಾಕೆ? ಕ್ಷತ್ರಿಯನಾದವನಿಗೆ ಅಗತ್ಯ ಇದ್ದಾಗ ಕೋಪ ಬರಬೇಕು. ಕೋಪವೇ ಇಲ್ಲದವನನ್ನ ಯಾರೂ ಗೌರವಿಸುವುದಿಲ್ಲ, ಉದಾಸೀನ ಮಾಡುತ್ತಾರೆ ಎಂದೆಲ್ಲ ದ್ರೌಪದಿಯು ಹೇಳೋಣ. ಧರ್ಮರಾಜ ಸಮಾಧಾನದಿಂದ ದ್ರೌಪದಿಗೆ ಉತ್ತರ ಕೊಟ್ಟ, ಸಾಂತ್ವನಗೊಳಿಸುತ್ತಾನೆ. ದ್ರೌಪದಿ, ಕೋಪ ಎಂಬುದು ಸಕಲ ವಿಧ ಅನರ್ಥಗಳಿಗೂ ಕಾರಣ ಎಂಬುದನ್ನು ನಾನು ನಿನಗೆ ಹೇಳಬಯಸುತ್ತೇನೆ. ದ್ರೌಪದಿ, ಮುಗುಳು ನಗೆಯಿಂದ ದ್ರೌಪದಿಯನ್ನು ನೋಡುತ್ತಾ ಧರ್ಮರಾಜ ಮಾತನಾಡ್ತಾನಂತೆ. ಕಾಂತೆ, ದುರ್ಯೋಧನನ ಮೇಲೆ ನಿನಗೆ ಕೋಪ ಇದೆ, ಇದು ಸಹಜ. ನೀನು ತುಂಬ ನೊಂದಿದೀಯ. ಆದರೆ ಆ ಕೋಪವನ್ನು ಇಷ್ಟೊಂದು ಹೊಗಳಿ ಮಾತನಾಡುತ್ತಿದ್ದೀಯ ನೀನು ಯಾಕೆ? ನನಗೆ ಅರ್ಥವಾಗುವುದಿಲ್ಲ. ಪಾಂಚಾಲಿ, ಕೋಪ ಎಲ್ಲಕ್ಕಿಂತ ಪ್ರಬಲವಾದ ಶತ್ರು. ಕೋಪವೇ ಮನುಷ್ಯನನ್ನು ಕೊಲ್ಲುತ್ತದೆ. ಕೋಪವಶನಾದವನು ಪಾಪ ಕಾರ್ಯಕ್ಕೆ ಹಿಂಜರಿಯುವುದಿಲ್ಲ. ದ್ರೌಪದಿ, ಕೋಪ ಬಂದರೆ ವಿವೇಕ ಹೋಗಿಬಿಡುತ್ತದೆ. ತಾಳ್ಮೆಯೇ ಸರ್ವಮಾನ್ಯವಾದ ಭೂಷಣ. ದ್ರೌಪದಿ, ತಾಳಿದವನೇ ಬಾಳುತ್ತಾನೆ. ಹೌದು, ಬಲಾಢ್ಯನಾಗಿರಲಿ ದುರ್ಬಲನಾಗಿರಲಿ ಕೋಪಕ್ಕೆ ವಶನಾಗಬಾರದು. ಕ್ಷಮೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಗುಣ ಪಾಂಚಾಲಿ. ಕ್ಷಮೆಯೇ ಭೂಷಣ, ಕೋಪವೇ ಶತ್ರು. ನಮ್ಮೊಳಗೇ ಇದ್ದು ನಮ್ಮ ಆಶ್ರಯದಲ್ಲೇ ಬೆಳಗಿದರೂ ಕೋಪ ಎಂಬುದು ನಮ್ಮನ್ನು ನುಂಗಿಬಿಡುತ್ತದೆ. ಕೋಪ ಬಹಳ ಕೆಟ್ಟದ್ದು ದ್ರೌಪದಿ ಎಂದು ಸಮಾಧಾನ ಹೇಳಿ, ಧರ್ಮವೇ ಎಲ್ಲಕ್ಕಿಂತ ಶ್ರೇಷ್ಠ, ಕ್ಷಮೆಯು ಧರ್ಮಪಾಲನೆಗೆ ಅಗತ್ಯ, ಕೋಪಗೊಂಡವನು ಧರ್ಮದಿಂದ ನಡೆದುಕೊಳ್ಳಲಾಗುವುದಿಲ್ಲ. ದ್ರೌಪದಿ, ನನಗೆ ಈ ಪ್ರಪಂಚದಲ್ಲಿ ಯಾವುದರ ಮೇಲೂ ಆಸಕ್ತಿ ಇಲ್ಲ, ಧರ್ಮ ಒಂದರ ಮೇಲೇ ನನ್ನ ಮನಸ್ಸು ನಟ್ಟಿದೆ ಅನ್ನುತ್ತಾನೆ. ಭೀಮ ಕೂಡ ಅಸಹನೆಯಿಂದ ಧರ್ಮರಾಜನನ್ನು ಹೀಯಾಳಿಸಿ ಮಾತನಾಡಿಬಿಡುತ್ತಾನೆ. ಆಗ ಧರ್ಮರಾಜ ಕೌರವರ ಕಡೆಯವರು ಭೀಷ್ಮ, ದ್ರೋಣ, ಕೃಪ, ಕರ್ಣರ ಬಲವನ್ನು ತಿಳಿಸಿ, ಅವರೆಲ್ಲ ದುರ್ಯೋಧನನ ಋಣದಲ್ಲಿ ಇರುವವರು, ಅವನಿಗೆ ಪ್ರಾಣ ಕೊಡುವವರು, ಕೌರವನನ್ನು ಕೊಂದು ಬರುತ್ತೇನೆ ಎಂದು ನೀ ಹೇಳಿದರೆ ನಡೆಯುವ ಕಾರ್ಯ ಅಲ್ಲ ಅದು. ಈ ಮಾತು ಭೀಮನಿಗೆ ಸರಿ ಕಾಣಿಸುತ್ತದೆ. ಸುಮ್ಮನಾಗುತ್ತಾನೆ. ದ್ರೌಪದಿ, ನಿನ್ನ ಕೋಪ ಎಂಬ ಅಗ್ನಿಯಲ್ಲಿ ನಿಶ್ಚಯವಾಗಿಯೂ ಕೌರವ ಕುಲವು ನಾಶವಾಗುತ್ತದೆ, ಸಂಶಯ ಇಲ್ಲ ಇದರಲ್ಲಿ. ಅರಸಿ ನಿನ್ನಯ
ಯಶೋಕವನ್ಹಿಯೊಳು ಉರಿಬುದರಿ ನೃಪಜಲಧೀ ಅರಸಿ ನಿನ್ನ ಯಶೋಕವನ್ಹಿಯೊಳು ಉರಿಬುದರಿ ನೃಪಜಲಧೀ ಕೇಳಂಬುರುಹಲೋಚನೆ ನಿನ್ನ ಲೋಚನವಾರಿ ಪೂರದಲ್ಲಿ ಕುರು ನೃಪಾದನ ಸಿರಿಯ ಶೋಕಸ್ಫುರದನಲನುಜ್ವಲಿಸುವುದು ರಿಪು ವಿರಚಿತದ ವಿಪರೀತಕಿದು ವಿಪರೀತಬಹುದೆಲ್ಲ ದ್ರೌಪದಿ, ನಿನ್ನ ಕಣ್ಣೀರಿನ ಕೋಡಿಯಲ್ಲಿ ಕೌರವರ ಐಶ್ವರ್ಯ ಎಲ್ಲ ಕೊಚ್ಚಿ ಹೋಗುತ್ತದೆ. ಅತಿ ಹೆಚ್ಚಿನ ಹಾನಿ ನಷ್ಟ ಅವರಿಗೆ ಆಗುತ್ತದೆ. ಚಿಂತಿಸಬೇಡ ಎಂದು ಧರ್ಮರಾಜ ದ್ರೌಪದಿಯನ್ನು ಸಮಾಧಾನಪಡಿಸಿದ. ಆ ಸಮಯಕ್ಕೆ ಸರಿಯಾಗಿ ಜನಮೇಜಯ ಭೂಪಾಲ ತೇಜೋರೂಪವೇ ನಡೆದು ಬಂದಂತೆ ಆ ಸಮಯದಲ್ಲಿ ಬಂದನು ಅಗ್ಗದ ಭೂಸುರ ಶ್ರೀಕಂಠನು ಪದ್ಮಾಸನನ ಪಲ್ಲಟವೋ ಕಮಲಾಂಬಕನ ಚುಂಬಕವೋ ಭಾಸುರ ಕ್ರತುಶತದ ರೂಪ ವಿಲಾಸವೋ ಭಾಸುರ ಕ್ರತುಶತದ ರೂಪ ವಿಲಾಸವೋ ಶ್ರುತಿಕೋಟ ಕನ್ಯಾವಾಸ ಭವನವೋ ಶ್ರುತಿಕೋಟಿ ಕನ್ಯಾವಾಸ ಭವನವೋ ದೇವವೇದಂ ವ್ಯಾಸ ಮುನಿರಾಯ ಬಂದನು. ತನ್ನ ಗುರು ವೇದವ್ಯಾಸರನ್ನ ಹೇಗೆ ಯಾವ ಮಾತುಗಳಿಂದ ಬಣ್ಣಿಸಬೇಕೆಂದೇ ತಿಳಿಯುವುದಿಲ್ಲ ಶಿಷ್ಯ ಕುಮಾರವ್ಯಾಸನಿಗೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವ ಈ ಮೂವರು ಒಂದಾಗಿ ಸೇರಿ ಮನುಷ್ಯ ರೂಪದಲ್ಲಿ ನಡೆದು ಬಂದ ಎನ್ನುತ್ತಿದ್ದಾನೆ. ಅಲ್ಲಿದ್ದ ಮುನಿಜನರೆಲ್ಲ ಜಗ್ಗನೆ ಎದ್ದು ನಮಸ್ಕಾರ ಮಾಡಿ ಸ್ವಾಗತಿಸಿದರು ವೇದವ್ಯಾಸರು. ಪುಳಕಿತರಾದ ಪಾಂಡವರು ಧರ್ಮಜನನ್ನ ಮುಂದಿಕ್ಕಿಕೊಂಡು ಬಂದರು. ಪ್ರೇಮಾಶ್ರುಗಳಿಂದ ಪರವಶನಾದ ಧರ್ಮರಾಜ ಪ್ರೇಮ ಪುಳಕದ ನಯನ ಸಲಿಲದ ರೋಮಹರ್ಷದ ಸತ್ಯಭಾವದ ಭೂಮಿಪತಿಮೈಕ್ಕಿದನು ಮುನಿವರನ ಚರಣದಲ್ಲಿ. ವೇದವ್ಯಾಸರ ಚರಣ ಕಮಲಗಳ ಮೇಲೆ ಬಿದ್ದು ಹೊರಳಾಡಿದರಂತೆ. ಮುನಿ ಋಷಿ ಜನರೆಲ್ಲ ತಮ್ಮ ತಮ್ಮ ಗೋತ್ರ ಹೇಳಿಕೊಂಡು ವ್ಯಾಸ ಮಹರ್ಷಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ಎಲ್ಲರನ್ನೂ ಹರಸಿದರು ವೇದವ್ಯಾಸರು. ದ್ರೌಪದಿಯು ಪಾದಗಳಿಗೆ ನಮಸ್ಕಾರ ಮಾಡಿದಾಗ ಯುವತಿ ಪಾದ ಕೆರಗಿದೊಡೆ ಭೂಯಾತ್ತವ ಮನೋರಥವೆನುತ ಭೂಯಾತ್ತವ ಮನೋರಥವೆನುತ ನಸು ನಗುತ ಅವನಿ ಪಾಲನ ಪರ್ಣಶಾಲೆಗೆ ಮುನಿಪನೈತಂದ. ಪಾಂಚಾಲಿ, ನಿನ್ನ ಮನದ ಅಭಿಲಾಷೆ ಕೈಗೂಡಲಿ ಎಂದು ಆಶೀರ್ವಾದ ಮಾಡಿದರು. ಅರ್ಘ್ಯಪಾದ್ಯಗಳನ್ನು ಇತ್ತು ಧರ್ಮನಂದನ ವ್ಯಾಸರನ್ನ ಸ್ವಾಗತಿಸಿದಾಗ ಇದೇ ಪವಿತ್ರ ಪಲಾಶ ಪತ್ರದಲುದಕವೂ ಅರ್ಘ್ಯಾಚಮನ ಪಾದ್ಯಕ್ಕೆ ಇದೇ ಪವಿತ್ರ ಪಲಾಶ ಪತ್ರದಲುದಕವೂ ಇದೇ ವಿಮಲ ದರ್ಭೋಪರಚಿತಾಸನ ವಿಲಾಸದನಿ.
ಇದನು ಕಾಂಚನ ಪಾತ್ರ ಜಲವೆಂದು ಇದು ವರಾಸನವೆಂದು ಇದನು ಕಾಂಚನ ಪಾತ್ರ ಜಲವೆಂದು ಇದು ವರಾಸನವೆಂದು ಕೈ ಕೊಂಬುದು ಯಥಾ ಸಂಭವದಲ್ಲಿ ಇದನು ಕೈ ಕೊಂಬುದು ಯಥಾ ಸಂಭವದಲ್ಲಿ ಎಂದನು ಧರ್ಮನಂದನನು. ಶ್ರೀಮಂತರಾಗಿದ್ದು ದಾರಿದ್ರ್ಯ ಬಂದರೆ ಬಹಳ ಕಷ್ಟ. ತನ್ನಲ್ಲಿರುವ ದೊನ್ನೆ ದರ್ಭಾಸನಗಳನ್ನು ನೀಡುತ್ತಾ, ಮಹರ್ಷಿ ಇದನ್ನೇ ಕಾಂಚನ ಪಾತ್ರ ಜಲ, ಇದುವೇ ವರಾಸನ ಎಂದು ಪರಿಗಣಿಸಬೇಕು ಎಂದು ನೊಂದು ನುಡಿದನಂತೆ ಬೇಡಿಕೊಳ್ಳುತ್ತಿದ್ದಾನೆ ಧರ್ಮರಾಜ. ಹಾಗೆ ಅವನು ತನ್ನ ಕಷ್ಟವನ್ನು ನೊಂದು ಹೇಳಿಕೊಂಡದ್ದನ್ನು ಕೇಳಿ ವೇದವ್ಯಾಸರು, ರಾಜನು, ಈ ಪವಿತ್ರೋದಕವೇ ಸಕಲ ವಿಧ ದೋಷಗಳನ್ನು ತೊಳೆದು ಹಾಕುತ್ತದೆಯಪ್ಪ. ಈ ಪವಿತ್ರೋದಕವಲೇ ದೋಷಾಪಹರ, ಈ ಪವಿತ್ರೋದಕವಲೇ ದೋಷಾಪಹರ, ದರ್ಭಾಸನದಲ್ಲಿಂದು ಈ ಪೃಥಿವಿ ಸರ್ವಾಧಿಪತ್ಯವು ಸೇರುವುದು ನಿನಗೆ. ರಾಜನ್, ಜೇನು ನೊಣವು ಕೂಡಿ ಹಾಕಿದ ಜೇನುತುಪ್ಪ ಆ ನೊಣಕ್ಕೆ ದಕ್ಕುವುದಿಲ್ಲ ಅಲ್ಲವೇ? ಅದು ಅಷ್ಟು ಪರರಿಗೇ ಸೇರುತ್ತದೆ. ಅದೇ ರೀತಿ ಕೌರವನ ಸಕಲ ಸಿರಿ ಸಂಪದವು ಪರರ ಕೈಗೇ ಸೇರುತ್ತದೆ ಎಂದರು. ಭೂಪಕೇಳೈ ಜೇನು ನೊಣದ ಮಧುಪಚಯವು ಅವಕಿಲ್ಲಲೇ. ಭೂಪಕೇಳೈ ಜೇನು ನೊಣದ ಮಧುಪಚಯವಕಿಲ್ಲಲೇ. ಸರ್ವಾಪಹಾರವು ಪರರಿಗೆ ಆ ಕೌರವನ ಸಿರಿಯಂದ. ಆಗ ಧರ್ಮರಾಜ, ಭಗವನ್, ಮಹರ್ಷಿ, ಈ ನನ್ನ ಒಡಲು ಬಿದ್ದು ಹೋಗಲಿ, ನನ್ನ ತಮ್ಮಂದಿರು ನನ್ನ ಎದುರು ತಿರುಗಿ ಬೀಳಲಿ, ಮಡದಿ ದ್ರೌಪದಿ ನನ್ನ ಮೇಲೆ ಸಿಟ್ಟಾಗಲಿ, ಧರೆ ಕೌರವನಿಗೇ ಸೇರಲಿ. ಒಡಲು ಬೀಳಲಿ ಏನು ತಮ್ಮದಿರಡವಿಯಲಿ ಹಾಯಿಕ್ಕಿ ಹೋಗಲಿ. ಒಡಲು ಬೀಳಲಿ ಮೇನು ತಮ್ಮದಿರು ಅಡವಿಯಲಿ ಹಾಯಿಕ್ಕಿ ಹೋಗಲಿ. ಮಡದಿ ಮುನಿಯಲಿ ಬಸಿದು ಬೀಳಲಿ ಧರಣಿ ಕುರುಬದಿಗೆ. ಇದಾವುದರ ಚಿಂತೆಯೂ ನನಗೆ ಆಗದೆ, ಮಹರ್ಷಿ, ನನ್ನ ಸತ್ಯವಾಕ್ಯಕ್ಕೆ ಭಂಗ ಬರದಂತೆ ಆಗಲಿ ಎಂದು ಕರುಣಿಸಿ. ಎಡೆಯನುಳಿವ ಇವರಾಗು ಹೋಗಿನ ಗೊಡಬೆಯನಗಿಲ್ಲ. ಎಡೆಯನುಳಿವ ಇವರಾಗು ಹೋಗಿನ ಗೊಡಬೆಯನಗಿಲ್ಲ. ಎನ್ನ ಸತ್ಯದ ನುಡಿಗೆ ಬಾಧಕವಿಲ್ಲದಂತಿದೆ ಕರುಣಿಸುವುದು. ಎನ್ನ ಸತ್ಯದ ನುಡಿಗೆ ಬಾಧಕವಿಲ್ಲದಂತಿದೆ ಕರುಣಿಸುವುದು. ಕರುಣಿಸುವುದು ಕರುಣಿಸುವುದೆಂದ. ಎಂದು ಬೇಡಿಕೊಂಡ ಧರ್ಮರಾಜ.
ಧರ್ಮರಾಜ, ನಿನ್ನ ಸತ್ಯವ್ರತಕ್ಕೆ ಬಾಧೆ ಬರುವುದಿಲ್ಲವಪ್ಪ, ಎಂದೂ ಬರುವುದಿಲ್ಲ. ಕೈಕೊಂಡಿರುವ ವನವಾಸ ಅಜ್ಞಾತವಾಸದ ಅವಧಿಯನ್ನು ನೀವು ಅನುಭವಿಸಿ ಕಳೆಯಿರಿ. ಬಾಧೆಯುಂಟೇ ನಿನ್ನ ಸತ್ಯಕ್ಕೆ, ಬಾಧೆಯುಂಟೇ ನಿನ್ನ ಸತ್ಯಕ್ಕೆ, ಸಾಧಿಸುವುದವಧಿಯನು ನಿನ್ನ ವಿರೋಧಿಗಳಿಗೆ ನಿವಾಸಬಹುದು ಕೃತಾಂತಲೋಕದಲ್ಲಿ. ನಿನ್ನ ವಿರೋಧಿಗಳಾದ ಕೌರವರಿಗೆ ಯಮಲೋಕದಲ್ಲಿ ಸ್ಥಾನ ತೆರೆದಿರುತ್ತದೆ. ಕೌರವರಲ್ಲಿ ಅಧಿಕಾರದ ಮದ ಹೆಚ್ಚಿದೆ. ಬಹಳ ಕಷ್ಟ ಕೋಟಲೆಗಳನ್ನು ಅವರಿಂದ ನೀವು ಪಡೆದಿದ್ದೀರಿ. ಬಡ್ಡಿ ಸಮೇತ ಹಿಂತಿರುಗಿಸುವರಂತೆ ಧರ್ಮರಾಜ, ಬಡ್ಡಿ ಸಮೇತ ಹಿಂತಿರುಗಿಸುತ್ತೀರಿ. ಆಧಿಪತ್ಯ ಭ್ರಮಿತರಲಿ ರಾಜ್ಯಾದಿಯಲಿ ಕಡೆಗೊಂಡಿರು, ಆಧಿಪತ್ಯ ಭ್ರಮಿತರಲಿ ರಾಜ್ಯಾದಿಯಲಿ ಕಡೆಗೊಂಡಿರು, ಅಖಿಲ ನಿರೋಧವನು ಕಡನ